ಸ್ನೇಹಿತರೆ ನಮಸ್ಕಾರ. ಇಡೀ ಮಹಾಭಾರತದಲ್ಲಿ ಪಾಂಡವರ ಬೆನ್ನಿಗೆ ನಿಂತು ಕಾದಿದ್ದವನು ಶ್ರೀಕೃಷ್ಣ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದ್ರೌಪದಿಯ ವಸ್ತ್ರಾಪರಣದಿಂದ ಹಿಡಿದು ಕುರುಕ್ಷೇತ್ರ ಯುದ್ಧ ಮುಗಿದು ಪಾಂಡವರು ಅಧಿಕಾರ ಸ್ವೀಕರಿಸುವವರೆಗೂ ಅವರ ಬೆನ್ನಿಗೆ ಸದಾ ನಿಂತು ಅವರನ್ನು ಕಾದಿದ್ದವನು, ಅವರಿಗೆ ಶ್ರೀರಕ್ಷೆ ಕೊಟ್ಟಿದ್ದವನು ಇದೇ ಶ್ರೀಕೃಷ್ಣ. ಹಾಗಾದರೆ ಕೃಷ್ಣ ಪಾಂಡವರನ್ನ ಮೊದಲ ಬಾರಿ ಭೇಟಿಯಾಗಿದ್ದು ಹೇಗೆ? ಕುಂತಿ ಮಕ್ಕಳಿಗೂ ಕೃಷ್ಣನಿಗೂ ಇದ್ದ ಸಂಬಂಧ ಏನು? ಈ ಪಾಂಡವರನ್ನ ಇಷ್ಟೊಂದು ಜೋಪಾನವಾಗಿ ಕಾಯೋವಂಥ ಅವಶ್ಯಕತೆ ಆ ಕೃಷ್ಣನಿಗಾದರೂ ಏನಿತ್ತು? ಈ ಎಲ್ಲ ವಿಷಯವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಸುದೇವ ದೇವಕಿಯ ಮಗ ಶ್ರೀಕೃಷ್ಣ ಈ ಪಾಂಡವರಿಗೆ ಅತ್ಯಂತ ಹತ್ತಿರದ ಸಂಬಂಧಿ. ಪಾಂಡುರಾಜನ ಮೊದಲ ಹೆಂಡತಿ ಕುಂತಿ ಈ ಕೃಷ್ಣನ ತಂದೆ ವಸುದೇವನ ತಂಗಿ. ಅವರಿಬ್ಬರ ತಂದೆ ಶೂರಸೇನ. ಈ ಶೂರಸೇನನಿಗೆ ಕುಂತಿ ಜನಿಸ್ತಾಳೆ. ಅವಳ ಮೊದಲ ಹೆಸರು ಪ್ರತೆ. ಕುಂತಿ ಭೋಜನಿಗೆ ಹೆಣ್ಣು ಮಕ್ಕಳು ಇಲ್ಲ ಅನ್ನೋ ಕಾರಣಕ್ಕೆ ಆತ ತನ್ನ ಗೆಳೆಯನಾಗಿದ್ದ ಶೂರಸೇನನ ಬಳಿ ಕುಂತಿಯನ್ನ ದತ್ತು ಪಡೆದು ಸಾಕ್ತಾನೆ. ಹೀಗೆ ಕುಂತಿ ಭೋಜನಿಂದ ಸಾಕಲ್ಪಟ್ಟ ಹೆಣ್ಣು ಮಗಳಿಗೆ ಕುಂತಿ ಅಂತ ಮುಂದೆ ಹೆಸರು ಬರುತ್ತೆ. ಅನಂತರ ಅವಳನ್ನೇ ಮುಂದೆ ಭೀಷ್ಮರು ಪಾಂಡುರಾಜನ ಜೊತೆ ಮದುವೆ ಮಾಡಿಕೊಡ್ತಾರೆ. ಹೀಗೆ ಅವಳನ್ನು ಕುರುವಂಶದ ಸೊಸೆ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇತ್ತು, ರಾಜಕಾರಣದ ಸಂಬಂಧ ಕೂಡ ಇತ್ತು. ಅವತ್ತು ಉತ್ತರದಲ್ಲಿ ಇದ್ದಿದ್ದು ಎರಡು ಬಲಿಷ್ಠ ಸಾಮ್ರಾಜ್ಯಗಳು, ಅಂದರೆ ಒಂದು ಕುರು ಸಾಮ್ರಾಜ್ಯ, ಇನ್ನೊಂದು ಜರಾಸಂಧನ ಮಗಧ ಸಾಮ್ರಾಜ್ಯ. ಈ ಜರಾಸಂಧ ತನ್ನ ಸುತ್ತಮುತ್ತ ಇದ್ದ ಚಿಕ್ಕ ಪುಟ್ಟ ಸಾಮ್ರಾಜ್ಯವನ್ನೆಲ್ಲ ಆಕ್ರಮಣ ಮಾಡ್ತಾ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿಕೊಳ್ಳೋ ಯೋಚನೆಯಲ್ಲಿದ್ದ. ಇವನ ಕಾಟದಿಂದ ತನ್ನ ಸುತ್ತಮುತ್ತ ಇದ್ದ ಚಿಕ್ಕ ಪುಟ್ಟ ಪಂಗಡ, ಚಿಕ್ಕ ಪುಟ್ಟ ಸಮುದಾಯಗಳು ಪಶ್ಚಿಮಕ್ಕೆ ವಲಸೆ ಬಂದು ಅಲ್ಲಿ ತಮ್ಮ ನೆಲೆಯನ್ನು ಹೊಂದೋದಕ್ಕೆ ಪ್ರಾರಂಭಿಸ್ತವೆ. ಅವುಗಳಲ್ಲಿ ಯಾದವ ಪಂಗಡ ಕೂಡ ಸೇರಿತ್ತು. ಅವತ್ತಿಗೆ ಅವುಗಳನ್ನು ಕುಂತಿ ಹಾಗೂ ಅಪರ ಕುಂತಿ ಅಂತ ಕರೆಯಲಾಗ್ತಾ ಇತ್ತು. ಈ ಅಪರ ಕುಂತಿ ಅಂದರೆ ಕುಂತಿ ರಾಜ್ಯವನ್ನ ಬಿಟ್ಟು ಬಾಕಿ ಉಳಿದಿರೋ ಇತರ ರಾಜ್ಯಗಳು ಅಂತ ಅರ್ಥ. ಅವುಗಳಲ್ಲಿ ಚೇದಿ, ವತ್ಸ, ಕೋಸಲ, ಪಾಂಚಾಲ, ವಜ್ಜೆ, ಮಲ್ಲ, ಮತ್ಸ್ಯ, ಅವಂತಿ, ಶೋಧ, ಸಿಂಧು, ವಿದರ್ಭ ಹೀಗೆ ಹಲವಾರು ದೇಶ ಇತ್ತು. ಇಂತಹ ಕುಂತಿ ದೇಶವನ್ನು ಆಳ್ತಿದ್ದ ರಾಜನ ದತ್ತು ಮಗಳು ಕುಂತಿದೇವಿ. ಅವತ್ತು ಜರಾಸಂಧನಿಂದ ಆಕ್ರಮಣಗೊಂಡ ಜನರಿಗೆ ಬಲಿಷ್ಠವಾಗಿದ್ದ ಸಾಮ್ರಾಜ್ಯವೊಂದರ ಆಸರೆ ಕೂಡ ಬೇಕಾಗಿತ್ತು. ಈ ಕುರು ಸಾಮ್ರಾಜ್ಯಕ್ಕೂ ಕೂಡ ಅನ್ಯಾಯಕ್ಕೊಳಗಾದವರಿಗೆ ನೆರವಾಗಿ ನಿಂತು ಜರಾಸಂಧನ ಸೈನ್ಯವನ್ನು ಎದುರಿಸುವಷ್ಟು ಗಟ್ಟಿಯಾಗಿ ನಿಲ್ಲಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಅದಷ್ಟೇ ಅಲ್ಲದೆ ಅಲ್ಲಿ ನಡೀತಾ ಇದ್ದ ಯುದ್ಧವನ್ನು ನಿಲ್ಲಿಸಿ ಶಾಂತಿ ನೆಲೆಸುವಂತೆ ಮಾಡಲೇಬೇಕಾದ ಜವಾಬ್ದಾರಿ ಕೂಡ ಈ ಕುರು ಸಾಮ್ರಾಜ್ಯಕ್ಕಿತ್ತು. ಹೀಗಾಗಿನೇ ಭೀಷ್ಮರು ತಾವೇ ಮುಂದೆ ನಿಂತು ಕುಂತಿ ಭೋಜನ ಮಗಳು ಕುಂತಿ ಮತ್ತು ಪಾಂಡುರಾಜನ ಮದುವೆಯನ್ನ ಮಾಡಿಸ್ತಾರೆ. ಹೀಗೆ ಕೃಷ್ಣನ ತಂದೆಯ ತಂಗಿ ಅಂದರೆ ಕೃಷ್ಣನ ಸೋದರತ್ತೆ ಕುರುವಂಶದ ಸೊಸೆಯಾಗ್ತಾಳೆ. ಇಲ್ಲಿ ದುರಂತ ಏನು ಗೊತ್ತಾ? ಮದುವೆಯಾದ ಕೆಲವೇ ದಿನಕ್ಕೆ ಬೇಟೆಗಾಗಿ ಕಾಡಿಗೆ ಹೋಗಿದ್ದ ಪಾಂಡುರಾಜ ಋಷಿಯ ಶಾಪಕ್ಕೆ ತುತ್ತಾಗ್ತಾನೆ. ಇದರಿಂದ ನೊಂದ ಆತ ಸನ್ಯಾಸಿಯಂತೆ ಜೀವನ ಮಾಡೋದಕ್ಕೆ ಕಾಡನ್ನ ಸೇರ್ತಾನೆ. ಇದಕ್ಕಿಂತ ಮೊದಲೇ ಅವನಿಗೆ ಮದ್ರ ದೇಶದ ರಾಜಕುಮಾರಿ ಮಾದ್ರಿ ಜೊತೆ ಇನ್ನೊಂದು ವಿವಾಹ ಕೂಡ ಆಗಿರುತ್ತೆ. ಈ ಕಡೆ ಕುಂತಿ ಶಾಪಗ್ರಸ್ತನಾದ ತನ್ನ ಗಂಡ ಪಾಂಡುರಾಜನ ಜೊತೆ ಕಾಡನ್ನ ಸೇರಿದ್ರೆ, ಆ ಕಡೆ ಕಂಸನ ತಂಗಿಯನ್ನ ಮದುವೆಯಾಗಿದ್ದ ವಸುದೇವ ತನ್ನ ಹೆಂಡತಿಯ ಜೊತೆ ಜೈಲು ಸೇರ್ತಾನೆ. ದೂರ್ವಾಸ ಮುನಿಗಳ ವರದ ಮೂಲಕ ಕುಂತಿ ಮತ್ತು ಮಾದ್ರಿಯರಿಂದ ಪಾಂಡವರು ಜನಿಸ್ತಾರೆ. ಆ ವರ ಏನು ಅನ್ನೋದನ್ನ ಕರ್ಣನ ಜೀವನದ ಬಗ್ಗೆ ಹೇಳಿದ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ಅದನ್ನ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿರೋ ಲಿಂಕ್ ಮೂಲಕ ಆ ವಿಡಿಯೋವನ್ನ ನೋಡಬಹುದು. ವಸುದೇವ ದೇವಕಿಯರ 8ನೇ ಮಗುವಾಗಿ ಈ ಶ್ರೀಕೃಷ್ಣ ಜನಿಸ್ತಾನೆ. ಇಲ್ಲಿ ಶ್ರೀಕೃಷ್ಣ ಜೀವನದ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಕಂಸನಿಗೆ ತನ್ನ ತಂಗಿ ಮೇಲೆ ವಿಪರೀತವಾದ ಪ್ರೀತಿ ಇತ್ತು. ಹೀಗಾಗಿ ಕಂಸ ತನ್ನ ತಂಗಿಯ ಮದುವೆಯನ್ನ ಅತ್ಯಂತ ಅದ್ಧೂರಿಯಾಗಿ ಮಾಡ್ತಾನೆ. ಹಾಗೆ ಆ ಮದುವೆಯ ಮೆರವಣಿಗೆಯನ್ನ ನಡೆಸ್ತಾ ಇರುವಾಗ ಅವನಿಗೊಂದು ಅಶರೀರವಾಣಿ ಕೇಳಿಸುತ್ತೆ. ಕಂಸ, ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡ್ತಾ ಇದ್ದೀನಿ ಅಂತ ಜಂಬ ಪಡಬೇಡ. ಇದೇ ದೇವಕಿಗೆ ಜನಿಸೋ ಅಷ್ಟಮ ಸಂತಾನದಿಂದ ನಿನ್ನ ಸಂಹಾರವಾಗುತ್ತೆ. ಈ ಅಶರೀರವಾಣಿಯನ್ನ ಕೇಳಿದ್ದ ಕಂಸ ಕ್ರೋಧದಿಂದ ಕುದ್ದು ಹೋಗ್ತಾನೆ. ಆ ಕ್ಷಣನೇ ಅವರಿಬ್ಬರನ್ನ ಸೆರೆಮನೆಗೆ ದೂಡುವಂತೆ ತನ್ನ ಸೈನಿಕರಿಗೆ ಆಜ್ಞೆಯನ್ನ ಮಾಡ್ತಾನೆ ಮತ್ತು ಅವರಿಬ್ಬರಿಗೆ ಜನಿಸಿದ ಎಲ್ಲ ಮಕ್ಕಳನ್ನ ಆ ಕ್ಷಣನೇ ಕೊಂದು ಹಾಕಬೇಕು ಅಂತ ನಿರ್ಧಾರ ಮಾಡ್ತಾನೆ. ಹಾಗೆ ಜನಿಸಿದ 7 ಹಸುಗುಸುಗಳನ್ನು ನಿರ್ದಯವಾಗಿ ಕೊಂದು ಹಾಕ್ತಾನೆ. ಹಾಗೆ ನಂತರ 8ನೇ ಮಗುವಾಗಿ ಈ ಶ್ರೀಕೃಷ್ಣ ಜನಿಸ್ತಾನೆ. ಹೀಗೆ ಹುಟ್ಟಿದ್ದ ಕೃಷ್ಣ ಅದೇ ದಿನ ತನ್ನ ಹೆತ್ತ ತಂದೆ ತಾಯಿಗಳಿಂದ ದೂರವಾಗಿ ಬಾಲ್ಯವನ್ನ ನಂದಗೋಕುಲದಲ್ಲಿ ಕಳಿತಾನೆ. ಹೀಗಾಗಿ ಅವನಿಗೆ ತನ್ನ ಅತ್ತೆ ಕುಂತಿಯನ್ನ ಭೇಟಿ ಮಾಡೋ ಸಂದರ್ಭ ಅಥವಾ ಅವಕಾಶ ಖಂಡಿತ ಇರಲಿಲ್ಲ.
ನಂತರ ಕೃಷ್ಣ ಕಂಸನನ್ನ ಕೊಂದು ಆ ರಾಜ್ಯದ ಆಡಳಿತವನ್ನ ತನ್ನ ಅಜ್ಜ ಅಂದ್ರೆ ತಾಯಿಯ ತಂದೆ ಉಗ್ರಸೇನನಿಗೆ ಒಪ್ಪಿಸಿ ತನ್ನ ಹೆತ್ತ ತಂದೆ ತಾಯಿ ವಸುದೇವ ದೇವಕಿಯರನ್ನ ಮೊದಲನೇ ಬಾರಿ ಭೇಟಿ ಮಾಡ್ತಾನೆ. ಕೃಷ್ಣನಿಗೆ ಅವತ್ತೇ ತನ್ನ ಸಂಬಂಧಿಕರು ಯಾರು, ಅವರು ಎಲ್ಲಿದ್ದಾರೆ ಅನ್ನೋದು ಮೊದಲನೇ ಬಾರಿಗೆ ಗೊತ್ತಾಗುತ್ತೆ. ಕುಂತಿ ಬಗ್ಗೆ, ಆಕೆಯ ಮಕ್ಕಳಾದ ಪಾಂಡವರ ಬಗ್ಗೆ ಕೃಷ್ಣನಿಗೆ ಗೊತ್ತಾಗಿದ್ದು ಕೂಡ ಅವತ್ತೇ. ಆದರೆ ಆಗಲೇ ಹೋಗಿ ಅವರನ್ನು ಭೇಟಿ ಮಾಡುವಷ್ಟು ಪುರುಸೊತ್ತಾಗಲಿ ಸಮಯವಾಗಲಿ ಕೃಷ್ಣನ ಬಳಿ ಇರಲಿಲ್ಲ. ಕಂಸನ ಸಂಹಾರದ ನಂತರ ಅವನು ಜರಾಸಂಧನ ವೈರತ್ವವನ್ನು ಕಟ್ಕೋಬೇಕಾಗತ್ತೆ. ಈ ಜರಾಸಂಧನ 2 ಹೆಣ್ಮಕ್ಳನ್ನ ಕಂಸ ಮದುವೆಯಾಗಿದ್ದ. ತನ್ನ ಅಳಿಯನನ್ನ ಕೊಂದು 2 ಹೆಣ್ಮಕ್ಳನ್ನ ವಿಧವೆಯಾಗುವಂತೆ ಮಾಡ್ದ ಅನ್ನೋ ಕಾರಣಕ್ಕೆ ಈ ಜರಾಸಂಧ ಕೃಷ್ಣನ ಮೇಲೆ ಹೇಗಾದರೂ ಸರಿ ಕೃಷ್ಣನನ್ನ ಮತ್ತು ಅವನ ಅಣ್ಣ ಬಲರಾಮನನ್ನ ಕೊಲ್ಲೇಬೇಕೆನ್ನೋ ದ್ವೇಷಕ್ಕೆ ಬಿದ್ದಿದ್ದ ಜರಾಸಂಧ ನಿರಂತರವಾಗಿ ಕೃಷ್ಣ ಇದ್ದ ಮಥುರೆಯ ಮೇಲೆ ಆಕ್ರಮಣ ಮಾಡ್ತಾನೇ ಇದ್ದ. ಹೀಗೆ ಪದೇ ಪದೇ ತಮ್ಮ ಮೇಲಾಗ್ತಾ ಇದ್ದ ಬಲಿಷ್ಠ ಜರಾಸಂಧನ ಸೇನೆಯನ್ನ ಎದುರಿಸೋದ್ರಲ್ಲಿ ಕೃಷ್ಣ ಬಲರಾಮರು ಬಳಲಿ ಹೈರಾಣಾಗಿ ಹೋಗಿದ್ರು. ಯಾಕಂದ್ರೆ ಅವತ್ತಿಗಿನ್ನೂ ಅವರು ತಮ್ಮದೇ ಆದ ಒಂದು ಬಲಿಷ್ಠ ಸೈನ್ಯವನ್ನ ಕಟ್ಕೊಂಡಿರಲಿಲ್ಲ. ಆಗ ತಾನೇ ಕಂಸನ ಸಂಹಾರ ಮಾಡಿದ್ದ ಅವರು ರಾಜ್ಯದ ಎಲ್ಲ ಸಮಸ್ಯೆಯನ್ನ ಒಂದೊಂದಾಗಿ ಬುಡದಿಂದ ಸುಧಾರಿಸ್ಕೊಂಡು ಬರಬೇಕಿತ್ತು. ಈ ಹಂತದಲ್ಲಿದ್ದಾಗಲೇ ಈ ಜರಾಸಂಧನ ನಿರಂತರ ಆಕ್ರಮಣವನ್ನ ಎದುರಿಸಬೇಕಾಗಿತ್ತು. ಆದರೆ ಅವನ ದಾಳಿನ ಈ ಕೃಷ್ಣ ಮತ್ತು ಬಲರಾಮರು ಸಮರ್ಥವಾಗಿ ಎದುರಿಸ್ತಾರೆ. ಕಡೆಗೂ ತನ್ನ ಜನರನ್ನ ಈ ಜರಾಸಂಧನ ದಾಳಿಯಿಂದ ಶಾಶ್ವತವಾಗಿ ಮುಕ್ತಗೊಳಿಸಬೇಕು, ಅವರನ್ನ ಶಾಂತಿಯಿಂದ ನೆಮ್ಮದಿಯಿಂದ ನೋಡ್ಕೊಳ್ಬೇಕು ಅನ್ನೋ ಕೃಷ್ಣನ ಯೋಚನೆ ದ್ವಾರಕಾ ಅನ್ನೋ ಮಹಾನಗರದ ನಿರ್ಮಾಣಕ್ಕೆ ಮುನ್ನುಡಿಯನ್ನ ಬರೆಯುತ್ತೆ. ಹೀಗೆ ಸಮುದ್ರದ ಮಧ್ಯದಲ್ಲಿ ಒಂದು ದ್ವಾರಕಾ ಅನ್ನೋ ಮಹಾನಗರವನ್ನ ಸ್ಥಾಪಿಸಿದ ಕೃಷ್ಣ ಅಲ್ಲಿಗೆ ತನ್ನಿಡೀ ಯಾದವ ಕುಲದೊಂದಿಗೆ ಹೋಗಿ ನೆಲೆಸ್ತಾನೆ. ಇದಿಷ್ಟು ನಡೆಯೋ ಸಮಯಕ್ಕೆ ಇತ್ತ ಕುರು ವಂಶದಲ್ಲಿ ಪಾಂಡವರು ಕೌರವರು ಬೆಳೆದು ದೊಡ್ಡವರಾಗಿದ್ರು. ಅವರ ಮಧ್ಯೆ ಜಗಳ ಕೂಡ ಶುರುವಾಗಿತ್ತು. ಈ ದಾಯಾದಿ ಕಲಹವನ್ನ ತಪ್ಪಿಸೋ ಸಲುವಾಗಿ ಧೃತರಾಷ್ಟ್ರ ಪಾಂಡವರನ್ನ ವಾರಣಾವತಕ್ಕೆ ಹೋಗುವಂತೆ ತಿಳಿಸಿ ಅವರನ್ನ ಅಲ್ಲಿಗೆ ಕಳುಹಿಸಿದ್ದ. ಅಲ್ಲಿ ಅರಗಿನ ಮನೆಯನ್ನ ನಿರ್ಮಿಸಿ ಪಾಂಡವರನ್ನೆಲ್ಲ ಜೀವಂತವಾಗಿ ಸುಟ್ಟು ಹಾಕೋ ಯೋಜನೆಯನ್ನ ರೂಪಿಸ್ತಾನೆ ದುರ್ಯೋಧನ. ಇಲ್ಲಿ ಈ ರೀತಿ ಸಂಚುಗಳು ನಡೀತಾ ಇದ್ರೆ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಜರಾಸಂಧನ ವಿರುದ್ಧ ಹೋರಾಡೋದಕ್ಕೆ ಎಲ್ಲ ಚಿಕ್ಕ ಪುಟ್ಟ ಸಾಮ್ರಾಜ್ಯವನ್ನ ಪಂಗಡವನ್ನ ಒಟ್ಟುಗೂಡಿಸಿ ಒಂದು ದೊಡ್ಡ ಸೈನ್ಯವನ್ನ ನಿರ್ಮಿಸುವ ಪ್ರಯತ್ನದಲ್ಲಿದ್ದ. ಅದಕ್ಕೆ ಬೇಕಾಗಿದ್ದ ಅತ್ಯದ್ಭುತ ರಾಜತಂತ್ರವನ್ನ ಕೂಡ ಸಿದ್ಧ ಮಾಡ್ತಾ ಇದ್ದ. ತನ್ನ ರಾಜ್ಯ ಸುಭದ್ರವಾಗಿರಬೇಕು ಅಂದ್ರೆ ಸುತ್ತಲಿನ ರಾಜ್ಯಗಳ ಪ್ರತಿ ವಿಷಯ ಕೂಡ ತನಗೆ ಗೊತ್ತಾಗಬೇಕು. ಅವರ ಬಲ ಬಲಹೀನತೆ ಎಲ್ಲ ನನಗೆ ಗೊತ್ತಾದ್ರೆ ಮಾತ್ರ ನಾನು ಅದಕ್ಕೆ ತಕ್ಕಂಥ ಯೋಜನೆಯನ್ನು ರೂಪಿಸೋದಕ್ಕೆ ಸಾಧ್ಯ ಅನ್ನೋದು ಕೃಷ್ಣನ ನಂಬಿಕೆಯಾಗಿತ್ತು. ಹೀಗಾಗಿ ಪ್ರತಿ ಚಿಕ್ಕ ಪುಟ್ಟ ಪಂಗಡದಿಂದ ಹಿಡಿದು ಸುತ್ತಮುತ್ತ ಇದ್ದ ಎಲ್ಲ ದೊಡ್ಡ ರಾಜ್ಯಗಳ ಮೇಲೂ ತನ್ನ ಬೇಹುಗಾರರನ್ನ ನಿಯೋಜಿಸ್ತಾನೆ. ಅವನ ಬೇಹುಗಾರಿಕಾ ಪಡೆಯ ಸಾಮರ್ಥ್ಯ ಹೇಗಿತ್ತು ಅಂದರೆ ಇಡೀ ಭರತ ಖಂಡದಲ್ಲಿ ಅವನಿಗೆ ಗೊತ್ತಾಗದೆ ಯಾವ ರಾಜ್ಯದಲ್ಲೂ ಏನೂ ನಡೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಅವನಿಗೆ ಗೊತ್ತಿಲ್ಲದೆ ಇದ್ದ ಯಾವ ರಾಜ ರಹಸ್ಯ ಕೂಡ ಇರಲಿಲ್ಲ. ಅಷ್ಟು ರಹಸ್ಯ ಮಾಹಿತಿಗಳ ಭಂಡಾರ ಶ್ರೀಕೃಷ್ಣನ ಬಳಿ ಇತ್ತು. ಒಂದು ರಾಜ್ಯ ಬಲಿಷ್ಠ ಆಗಬೇಕು ಅಂದರೆ ಬಲಿಷ್ಠವಾಗಿರೋ ಸೈನ್ಯ ಎಷ್ಟು ಮುಖ್ಯನೋ ಹಾಗೆ ಶತ್ರುಗಳ ರಹಸ್ಯವನ್ನ ಅವರ ಚಲನವಲನವನ್ನ ಪ್ರತಿಕ್ಷಣ ತಿಳಿದುಕೊಳ್ಳೋದಕ್ಕೆ ಸಹಾಯಕವಾಗಿರೋ ಬೇಹುಗಾರಿಕೆ ಕೂಡ ಅಷ್ಟೇ ಮುಖ್ಯ. ಇದನ್ನ ಶ್ರೀಕೃಷ್ಣ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಲ್ಲದೆ ಅದನ್ನ ಕಾರ್ಯರೂಪಕ್ಕೂ ತರುವಲ್ಲಿ ಯಶಸ್ವಿಯಾಗಿದ್ದ. ಹಾಗೆ ಅವನ ಬೇಹುಗಾರಿಕಾ ಬಲೆಯಲ್ಲಿ ದುರ್ಯೋಧನನ ಹಸ್ತಿನಾಪುರ, ದ್ರುಪದನ ಪಾಂಚಾಲ, ಜರಾಸಂಧನ ಮಗಧ ಎಲ್ಲ ಕೂಡ ಇತ್ತು. ಹೀಗೆ ಮಾಹಿತಿಗಳ ಗ್ರಂಥಾಲಯವನ್ನೇ ತನ್ನ ಬಳಿ ಇಟ್ಕೊಂಡಿದ್ದ ಕೃಷ್ಣನಿಗೆ ತನ್ನ ಅತ್ತೆ ಮಕ್ಕಳಾದ ಪಾಂಡವರ ಬಗ್ಗೆ ತಿಳಿದುಕೊಳ್ಳೋದೇನೂ ಕಷ್ಟ ಆಗಿರಲಿಲ್ಲ. ಹೀಗಾಗಿ ಅವನಿಗೆ ವಾರಣಾವತದಲ್ಲಿ ನಡೆಯಬಹುದಾದ ಅನಾಹುತದ ಬಗ್ಗೆ ಮೊದಲೇ ಸೂಚನೆ ಸಿಕ್ಕಿತ್ತು. ಹೀಗಾಗಿ ಅವನು ಅಲ್ಲಿಂದ ಪಾಂಡವರನ್ನ ಅರಗಿನ ಮನೆಯ ಅನಾಹುತದಿಂದ ತಪ್ಪಿಸಿದ್ದ. ನಂತರ ಪಾಂಡವರ ವನವಾಸದಲ್ಲಿ ಅಜ್ಞಾತವಾಸದಲ್ಲಿ ಎಲ್ಲ ಕಡೆ ಅವರಿಗೆ ಏನೂ ಆಗದಂತೆ ಪ್ರತಿ ಕ್ಷಣ ಅವರನ್ನು ಕಾದಿದ್ದ ಈ ಶ್ರೀಕೃಷ್ಣ. ಇಷ್ಟೆಲ್ಲ ಆದರೂ ಕೂಡ ಶ್ರೀಕೃಷ್ಣ ಅಲ್ಲಿವರೆಗೂ ಪಾಂಡವರನ್ನ ಎಲ್ಲೂ ಭೇಟಿ ಮಾಡಲಿಲ್ಲ. ದ್ರುಪದನಿಗೆ ತನ್ನ ಮಗಳ ಸ್ವಯಂವರಕ್ಕೆ ಅರ್ಜುನ ಬಂದೇ ಬರ್ತಾನೆ ಅನ್ನೋ ಧೈರ್ಯವನ್ನ ಕೂಡ ಕೃಷ್ಣನೇ ಕಳಿಸ್ತಾನೆ. ಹಾಗೆ ಆ ಸ್ವಯಂವರದ ವಿಷಯವನ್ನ ಪಾಂಡವರಿಗೆ ಮುಟ್ಟಿಸಿ ಅಲ್ಲಿ ಅವರು ಯಾಕೆ ಹೋಗಬೇಕು ಅನ್ನೋದಕ್ಕೂ ಒಂದು ಕಾರಣವನ್ನ ಅವರಿಗೆ ಕಾಣಿಸುವಂತೆ ಮಾಡಿ ತೆರೆಯ ಹಿಂದೆಯೇ ನಿಂತು ಎಲ್ಲ ನಡೆಯೋ ಥರ ಮಾಡ್ತಾನೆ ಕೃಷ್ಣ. ಪಾಂಡವರ ಮೇಲೆ ಸದಾ ಒಂದು ಕಣ್ಣಿಟ್ಟಿದ್ದ ಕೃಷ್ಣ ಪಾಂಡವರ ಪ್ರತಿ ಹೆಜ್ಜೆಯನ್ನ ಗಮನಿಸ್ತಾ ಇದ್ದ. ಪಾಂಡವರು ಆ ದ್ರೌಪದಿಯ ಸ್ವಯಂವರಕ್ಕೆ ಬರೋದನ್ನ ಖಚಿತಪಡಿಸ್ಕೊಂಡು ತನ್ನ ಅಣ್ಣ ಬಲರಾಮನ ಜೊತೆ ತಾನೂ ಆ ಸ್ವಯಂವರದ ಸಭೆಗೆ ಬಂದಿದ್ದ. ಅಲ್ಲಿಗೆ ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದ ಪಾಂಡವರನ್ನ ಮೊದಲು ಗುರುತಿಸಿದವನು ಕೂಡ ಶ್ರೀಕೃಷ್ಣನೇ.
ನಂತರ ಸ್ವಯಂವರ ನಡೆದು ಮತ್ಸ್ಯಯಂತ್ರವನ್ನ ಅರ್ಜುನ ಭೇದಿಸಿ ದ್ರೌಪದಿಯನ್ನ ಗೆದ್ದ ಮೇಲೆ ಪಾಂಡವರು ಉಳ್ಕೊಂಡಿದ್ದ ಕುಂಬಾರನ ಮನೆಗೆ ಭೇಟಿ ನೀಡುತ್ತಾನೆ ಕೃಷ್ಣ. ಹಾಗೆ ಹೋದ ಕೃಷ್ಣ ಮೊದಲ ಬಾರಿ ಪಾಂಡವರನ್ನ ತನ್ನ ಸೋದರತ್ತೆಯನ್ನ ಭೇಟಿಯಾಗ್ತಾನೆ. ಕೃಷ್ಣ ಕುಂತಿಗೆ ತನ್ನ ಪರಿಚಯವನ್ನ ಮಾಡ್ಕೋತಾನೆ. ತಾನು ತನ್ನ 5 ಮಕ್ಕಳು ದುರ್ಯೋಧನನಿಂದ ಮೋಸ ಹೋಗಿ ಹೀಗೆ ವನವಾಸ ಅಜ್ಞಾತವಾಸದಲ್ಲಿ ಕಳೆದು ತಮ್ಮ ಇಡೀ ಜೀವನವನ್ನ ಇದೇ ರೀತಿ ಸಾಗಿಸ್ಬೇಕೇನೋ ಅನ್ನೋ ನೋವಲ್ಲಿದ್ದ ಕುಂತಿಗೆ ಕೃಷ್ಣನ ಸಹಾಯ ಹಸ್ತ ಸಿಗುತ್ತೆ. ತನ್ನ ತವರಿಂದ ತನಗೆ ಬೆಂಬಲ ಸಿಗುತ್ತೆ ಅಂತ ಅನ್ನಿಸಿದಾಗ ಅವಳಿಗೆ ಶ್ರೀಕೃಷ್ಣನಲ್ಲಿ ಮೊದಲ ಬಾರಿಗೆ ದೇವರು ಕೂಡ ಕಂಡಿರಬಹುದು. ಬಹಳಷ್ಟು ವರ್ಷದ ನಂತರ ತನ್ನ ತವರಿನ ಬಳ್ಳಿಯನ್ನ ನೋಡಿದ ಆಕೆಯ ಆನಂದಕ್ಕೆ ಪಾರವೇ ಇರೋದಿಲ್ಲ. ಕೃಷ್ಣನನ್ನ ಪ್ರೀತಿಯಿಂದ ಆದರಿಸಿ ಸತ್ಕರಿಸ್ತಾಳೆ. ತನ್ನ ಮಕ್ಕಳನ್ನ ಸದಾಕಾಲ ಕಾಯುವಂತೆ ಬೇಡ್ಕೋತಾಳೆ. ಆವತ್ತು ಕುಂತಿಗೆ ಆಕೆಯ ಮಕ್ಕಳ ಸಂರಕ್ಷಣೆಯ ಮಾತು ಕೊಟ್ಟಿದ್ದ ಕೃಷ್ಣ ಇನ್ಯಾವತ್ತೂ ಆ ಮಾತಿಗೆ ತಪ್ಪಿ ನಡಿಲಿಲ್ಲ. ಅವನು ಪಾಂಡವರ ಬೆನ್ನಿಗೆ ಸದಾಕಾಲ ನಿಂತು ನಂತರ ಕುರುಕ್ಷೇತ್ರ ಯುದ್ಧವ ನಡೆದು ಪಾಂಡವರಿಗೆ ಸಿಂಹಾಸನ ಸಿಗೋವರೆಗೂ ಒಂದು ದಿನ ಕೂಡ ವಿಶ್ರಾಂತಿ ಪಡಲಿಲ್ಲ. ಇದು ಶ್ರೀಕೃಷ್ಣ ಯಾಕೆ ಪಾಂಡವರನ್ನ ಸದಾ ಕಾಯ್ತಾ ಇದ್ದ ಅನ್ನೋದಕ್ಕೆ ಉತ್ತರ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಮಹಾಭಾರತದ ವಿಡಿಯೋದೊಂದಿಗೆ ನಿಮ್ಮ ಮುಂದಿರ್ತೀನಿ. ನಮ್ಮ ಇತರ ಮಹಾಭಾರತದ ವಿಡಿಯೋಗಳಿಗಾಗಿ ಬಲಗಡೆ ಕಾಣಿಸ್ತಾ ಇರೋ ವಿಡಿಯೋಗಳ ಮೇಲೆ ಕ್ಲಿಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.